ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಅಯಗ್ರೀವಂ ಉಪಾಸ್ಮಹೆ. ನೋಡಿ ವೀಕ್ಷಕರೇ, ಇವತ್ತಿನ ವಿಷಯ ಬಂದು ಗುರುಗ್ರಹ. ಗುರುಗ್ರಹದ ಕಾರಕತ್ವಗಳು ಮತ್ತು ಹುಟ್ಟುಗುಣಗಳು. ಕೆಲವೊಂದು ಗ್ರಹಗಳಿಗೆ ಅದರದೇ ಆದ ಹುಟ್ಟುಗುಣಗಳು ಇರುತ್ತೆ. ಆ ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಈಗಾದೇ ಕೇಳಿದಿರಲ್ವ ನೀವು. ಅದೇ ರೀತಿ ಗುರು ಬಂದು ಪುತ್ರಕಾರಕ, ಮಕ್ಕಳಿಗೆ ಕಾರಕ. ಗುರುಗ್ರಹ ಆ ಗುರುಗ್ರಹದ ದಶಾ ಅಥವಾ ಭುಕ್ತಿ ಕಾಲದಲ್ಲಿ ಆ ಗುರು ನಿಮ್ಗೆ 12ನೇ ಮನೆಯಲ್ಲೇ ಕೂಡ್ತಿರಲಿ, 8ನೇ ಮನೆಯಲ್ಲೇ ಇರಲಿ, 4ನೇ ಮನೆಯಲ್ಲೇ ಇರಲಿ, ಗುರುಗ್ರಹದ ದಶಾ ಮತ್ತು ಭುಕ್ತಿ ಕಾಲದಲ್ಲಿ ಅವನು ಮಗುನ ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ ಅವರಿಗೆ ಪುತ್ರಕಾರಕ ಅಂತ ಹೇಳಿದ್ದಾರೆ ವೀಕ್ಷಕರೇ. ನೆಕ್ಸ್ಟು ಪತಿಕಾರಕ. ನೋಡಿ, ಗಂಡನಿಗೆ ಗುರುಗ್ರಹವನ್ನು ನಾವು ನೋಡಬೇಕು ವೀಕ್ಷಕರೇ. ಗಂಡ ಹೆಂಡತಿಗೆ ಶುಕ್ರಗ್ರಹವನ್ನು ನೋಡಬೇಕು. ಕೆಲವೊಬ್ಬರು ಏನಂತ ಅಂದ್ಕೊಂಡಿದ್ದಾರೆ, ಕುಜಗ್ರಹ ಮಂಗಳ ಏನಿದ್ದಾನೆ ಆ ಕುಜಗ್ರಹವನ್ನು ಗಂಡನಿಗೆ ನೋಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ರಾಂಗು. ಗಂಡನ ಬಗ್ಗೆ ಒಂದು ಜಾತಕದಲ್ಲಿ, ಒಂದು ಹೆಣ್ಣಿನ ಜಾತಕದಲ್ಲಿ ಗಂಡನ ಬಗ್ಗೆ ತಿಳ್ಕೋಬೇಕು ಅಂದಾಗ ನಾವು ಗುರುಗ್ರಹವನ್ನು ನೋಡಬೇಕು. ಅದೇ ಥರ ಒಂದು ಗಂಡಿನ ಜಾತಕದಲ್ಲಿ ಹೆಂಡತಿ ಬಗ್ಗೆ ನಾವು ತಿಳ್ಕೋಬೇಕು ಅಂದಾಗ ಶುಕ್ರಗ್ರಹವನ್ನು ನೋಡಬೇಕು ವೀಕ್ಷಕರೇ. ನೆಕ್ಸ್ಟು ಜ್ಞಾನಕಾರಕ, ಬುದ್ಧಿವಂತಿಕೆ ಕಾರಕ. ಯಾವುದೇ ಒಂದು ಸಮಸ್ಯೆಯಿಂದ ಹೊರಬರೋ ಐಡಿಯಾ ಇವರಿಗೆ ಗೊತ್ತಿರುತ್ತೆ, ಆ ಒಂದು ಬುದ್ಧಿವಂತಿಕೆ ಇರುತ್ತೆ ಗುರು ಚೆನ್ನಾಗಿದ್ದರೆ. ಸಂಪತ್ತಿಗೆ ಕಾರಕ. ಗುರುಗ್ರಹ ಬಂದು ಸಂಪತ್ತನ್ನು ಕೂಡಿಡುವ ಗ್ರಹ. ಶುಕ್ರ ಬಂದು ಕೂಡಿಟ್ಟಿರುವ ಸಂಪತ್ತನ್ನು ಖರ್ಚು ಮಾಡಿ ಅನುಭವಿಸುವ ಗ್ರಹ. ಮತ್ತು ಗುರುಗ್ರಹ ಚೆನ್ನಾಗಿದ್ದಾಗ ಅವರು ಹೆಚ್ಚು ಸಂಪತ್ತನ್ನು ಕೂಡಿಡ್ತಾರೆ. ಹಣಕಾಸು, ಆ ಒಂದು ಹಣಕಾಸಿನ ಒಂದು ಅರಿವು ಚೆನ್ನಾಗಿರುತ್ತೆ ಮತ್ತು ಉಳಿತಾಯನೂ ಚೆನ್ನಾಗಿ ಮಾಡ್ತಾರೆ. ಗುರುಗಳು ನಮಗೆ ಶಿಕ್ಷಣವನ್ನು ಕೊಟ್ಟ, ವಿದ್ಯೆಯನ್ನು ಕಲಿಸಿದ ಎಲ್ಲ ಗುರುಗಳು ಬರ್ತಾರೆ ಮತ್ತು ಉತ್ತಮ ಗುಣಗಳನ್ನು ಹೊಂದಿರ್ತಾರೆ ಗುರುಗ್ರಹ ಜಾತಕದಲ್ಲಿ ಚೆನ್ನಾಗಿದ್ದರೆ. ಶಿಕ್ಷಣ, ಬೋಧನೆ, ಶಿಕ್ಷಕರು ಇದಕ್ಕೆಲ್ಲ ಕಾರಕತ್ವ ವಹಿಸುತ್ತೆ ಗುರುಗ್ರಹ. ಧರ್ಮ ಮತ್ತು ಧರ್ಮ ಗ್ರಂಥಗಳು, ಈ ಒಂದು ವಿಚಾರಕ್ಕೆ ಗುರುಗ್ರಹ ಪಾಸಿಟಿವ್ ಆಗಿರ್ತಾನೆ ವೀಕ್ಷಕರೇ. ನೆಕ್ಸ್ಟು ಜ್ಯೋತಿಷ್ಯ ಶಾಸ್ತ್ರ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗಿನ ವಿಜ್ಞಾನಿಗಳು ಇವಾಗ ಚಂದ್ರಗ್ರಹ ಇಲ್ಲಿದೆ, ಸೂರ್ಯಗ್ರಹ ಇಲ್ಲಿದೆ, ಶನಿಗ್ರಹ ಇಲ್ಲಿದೆ ಅಂತ ಈಗಿನ ವಿಜ್ಞಾನಿಗಳು ಇವಾಗ ಕಂಡುಹಿಡಿತಾ ಇದ್ದಾರೆ. ಬಟ್ ಆದರೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಇದ್ರ ಬಗ್ಗೆ ಕಂಡುಹಿಡಿದು ಖಗೋಳಶಾಸ್ತ್ರ ಈ ರೀತಿ ಇದೆ ಅಂತ ಹೇಳಿದರು ಅಲ್ವಾ. ಆದ್ದರಿಂದ ಗುರುಗ್ರಹ ಜ್ಯೋತಿಷ್ಯಕ್ಕೆ ಕಾರಣ. ಗುರುಗ್ರಹ ಚೆನ್ನಾಗಿದ್ದರೆ ಅವರು ಜ್ಯೋತಿಷ್ಯವನ್ನು ತುಂಬ ಚೆನ್ನಾಗಿ ಕಲಿತಾರೆ ಮತ್ತು ಎಕ್ಸಾಕ್ಟಾಗಿ ಹೇಳ್ತಾರೆ. ಕಲಿಯೋದು ಬೇರೆ, ಎಕ್ಸಾಕ್ಟಾಗಿ ಹೇಳೋದು ಬೇರೆ. ಗುರುಗ್ರಹ ಚೆನ್ನಾಗಿದ್ದರೆ ಎಕ್ಸಾಕ್ಟಾಗಿ ಹೇಳ್ತಾರೆ. ನೆಕ್ಸ್ಟು ಭಕ್ತಿ ಮತ್ತು ನಂಬಿಕೆ. ದೇವ್ರ ಮೇಲೆ ಅವರು ಹೆಚ್ಚು ಭಕ್ತಿಯನ್ನು ಇಟ್ಕೊಂಡಿರ್ತಾರೆ. ನಂಬಿಕೆ ಇರುತ್ತೆ ಜೀವನದ ಮೇಲೆ, ನಂಬಿಕೆಯನ್ನು ಕಳ್ಕೊಳ್ಳಲ್ಲ. ಅಭ್ಯೋದಯ, ಪ್ರಗತಿ. ಹಂಗಂದರೆ ನೋಡಿ, ಗುರುಬಲ ಬಂದಾಗೆಲ್ಲ ಇವಾಗ ಗುರುಬಲ ಬಂತಪ್ಪ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾವೆಲ್ಲ ಹೇಳ್ತೀವಿ ಮತ್ತು ನಂಬಿದ್ದೀವಿ. ಆ ಒಂದು ಗುರು ಬಲ ಬಂದಾಗ ಏನಾಗುತ್ತೆ, ಪ್ರಗತಿಯನ್ನು ನಾವು ಕಾಣ್ತೀವಿ, ಅಭಿವೃದ್ಧಿಯನ್ನು ನಾವು ನೋಡ್ತೀವಿ. ಆದ್ದರಿಂದ ಗುರುಬಲ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ರಾಜಗೌರವ ಅಂದರೆ ನೋಡಿ, ಇವಾಗ ಮೋದಿ ಸಿದ್ದರಾಮಯ್ಯ ಅವರೆಲ್ಲ ಬಂದಾಗ ಅವ್ರಿಗೊಂದು ಗೌರವ ಕೊಡ್ತಾರೆ, ರಾಜಗೌರವ. ಅದೇ ರೀತಿ ಪೀಠಾಧಿಪತಿಗಳಿಗೆ, ಮಠಾಧಿಪತಿಗಳಿಗೆ, ಗುರುಗಳಿಗೆ ಅದೇ ಸಮಾನವಾದ ಗೌರವವನ್ನು ಕೊಡ್ತಾರೆ. ಇದಕ್ಕೆಲ್ಲ ಗುರುಗ್ರಹ ಕಾರಣವಾಗುತ್ತೆ ವೀಕ್ಷಕರೇ. ನೆಕ್ಸ್ಟು ಅಧಿದೇವತೆ. ಗುರುಗ್ರಹಕ್ಕೆ ಅಧಿದೇವತೆ ಅಂತ ನಾವು ನೋಡಿದಾಗ ಇಂದ್ರ ಆಗ್ತಾನೆ ವೀಕ್ಷಕರೇ. ನೀವು ಗುರುಗ್ರಹವನ್ನು ಬಲಪಡಿಸಬೇಕು ಅಂದಾಗ ಇಂದ್ರ ದೇವರನ್ನು ಪೂಜೆ ಮಾಡಬೇಕು. ಬಣ್ಣ ಹಳದಿ, ಯೆಲ್ಲೋ ಕಲರ್. ಈ ನಿಮಗೆ ಗುರುಗ್ರಹ ಚೆನ್ನಾಗಿಲ್ಲ ಅಂತ ಅಂದಾಗ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬಾರ್ದು. ಏನಾದರೂ ಗುರುಗ್ರಹ ಚೆನ್ನಾಗಿದ್ದರೆ ಹಳದಿ ಕಲರ್ನ ಹೆಚ್ಚು ಯೂಸ್ ಮಾಡಿದಾಗ ನಿಮಗೆ ತುಂಬ ಅದೃಷ್ಟವನ್ನು ಉಂಟು ಮಾಡುತ್ತದೆ ವೀಕ್ಷಕರೇ. ಲೋಹ, ಚಿನ್ನ, ಗೋಲ್ಡು ಮತ್ತು ಈ ಶುಕ್ರಗ್ರಹಕ್ಕೂ ಚಿನ್ನ ಬರುತ್ತೆ ವೀಕ್ಷಕರೇ. ಗುರುಗ್ರಹ ಚೆನ್ನಾಗಿದ್ದರೆ ಅವರು ಚಿನ್ನದ ಉಂಗುರವನ್ನು ಧರಿಸಿದ್ರೆ ತುಂಬ ಒಳ್ಳೆಯದು. ಗುರುಗ್ರಹ ಚೆನ್ನಾಗಿಲ್ಲ ಅಂದಾಗ ಚಿನ್ನವನ್ನು ಧರಿಸಬಾರ್ದು. ಆವಾಗ ಅವರಿಗೆ ಕೆಡುಕು ಉಂಟಾಗುತ್ತದೆ. ನೆಕ್ಸ್ಟು ರತ್ನಗಳು. ನೋಡಿ, ಗುರುಗ್ರಹಕ್ಕೆ ಕನಕಪುಷ್ಯರಾಗ ಅಥವಾ ಹಳದಿ ಮಣಿ ಅಂತ ಕರೀತಾರೆ. ಗುರುಗ್ರಹ ನಿಮ್ಮ ಜಾತಕದಲ್ಲಿ
ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ, ಉದಾಹರಣೆಗೆ 1 ಮತ್ತು 4ರ ಅಧಿಪತಿ 11ರಲ್ಲಿ ಕೂತ್ಕೊಂಡಿದ್ದಾನೆ ಅಂತ ತಗೊಳ್ಳಿ. ಅಂದರೆ ಗ್ರಹ ಕುಳಿತಿರುವ ಮನೆಯ ಫಲವನ್ನು ತುಂಬ ಪ್ರಬಲವಾಗಿ ಕೊಡ್ತಾನೆ, ಈ ಅಧಿಪತಿಯ ಫಲವನ್ನು ತುಂಬ ಕಡಿಮೆ ಕೊಡ್ತಾನೆ. ಆವಾಗ ಏನು ಮಾಡಬೇಕು, 11ನೇ ಮೇಲೆ ಕೂತಿದೆ, ಒಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತಿದೆ. ಆವಾಗ ನಾವೇನು ಮಾಡಬೇಕು, ಕನಕಪುಷ್ಯರಾಗ ಮಣಿಯನ್ನು ಧರಿಸ್ಬೇಕು, ತುಂಬ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ತಗೊಳ್ಳೋಣ, ಉಪರತ್ನಗಳು ಗೋಲ್ಡನ್ ಟೊಪ್ಯಾಸ್. ಹಂಗಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮಕ್ಕಳಾಗಿರಲ್ಲ, ಮಕ್ಕಳಾಗಬೇಕು, ಆವಾಗ ಗುರು 12ರಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಆವಾಗ ಏನು ಮಾಡಬೇಕು, ಕನಕಪುಷ್ಯರಾಗ ಹಾಕಬಾರ್ದು, ಉಪರತ್ನವನ್ನು ಹಾಕಬೇಕು. ಯಾಕೇಳಿ 2 ಮತ್ತು 5ರ ಅಧಿಪತಿನಲ್ಲಿ 5 ಇದೆ, 2 ಇದೆ, ಓಕೆನಾ. ಆವಾಗ ಏನು ಮಾಡಬೇಕು, ಸೆಕೆಂಡ್ ಆಪ್ಷನ್ನು ತಗೊಂಡು ನಾವು ಗೋಲ್ಡನ್ ಟೊಪ್ಯಾಸ್ನ ಹಾಕೋಬೇಕು ವೀಕ್ಷಕರೇ. ನೆಕ್ಸ್ಟು ರುದ್ರಾಕ್ಷಿ. ಗುರುಗ್ರಹ ಚೆನ್ನಾಗಿದ್ದರೆ ಅದು ನೋಡಬೇಕು, ಪ್ಲೇಸ್ಮೆಂಟು ಯಾವ ಗ್ರಹ ಎಲ್ಲಿದೆ, ನಿಮ್ಮ ಪ್ರಶ್ನೆ ಏನು, ನಿಮ್ಮ ಮಗು ಚೆನ್ನಾಗಿ ಓದಬೇಕಾ, ಆವಾಗ ಗುರುಗ್ರಹ ಎಲ್ಲಿದೆ, ಅಥವಾ ನಿಮ್ಮ ಮಗು ಮದುವೆ ಆಗಬೇಕಾ, ಆವಾಗ ಬೇರೆ ಥರ, ಒಂದೊಂದು ಪ್ರಶ್ನೆಗೆ ಒಂದೊಂದು ಥರ ಅದು 5 ಮುಖನ 4 ಮುಖನ ಚೇಂಜ್ ಆಗುತ್ತೆ. ಸೊ ಗುರುಗ್ರಹಕ್ಕೆ 5 ಮುಖದ ರುದ್ರಾಕ್ಷಿ ಆಗುತ್ತೆ ವೀಕ್ಷಕರೇ. ಮತ್ತು ಗುರುಗ್ರಹದ ಮಂತ್ರ ಬಂದು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಗುರುಗ್ರಹ ನಿಮಗೆ ಚೆನ್ನಾಗಿದ್ದರೆ ಮಾತ್ರ ಈ ಮಂತ್ರವನ್ನು ಹೇಳಬೇಕು 108 ಬಾರಿ, ತುಂಬ ಅನುಕೂಲ ಆಗುತ್ತದೆ. ಧಾನ್ಯಗಳು ಕಡಲೆಕಾಳು. ಗುರು ಲಗ್ನದಿಂದ 8 ಅಥವಾ 12ರಲ್ಲಿ ಇದ್ದರೆ ದಾನ ಮಾಡಬೇಕು. 8ನೇ ಮನೆ ಮತ್ತು 12ನೇ ಮನೆ ನೆಗೆಟಿವ್ ಹೌಸು, ದುಸ್ಥಾನ ಅಂತ ನಿಮ್ಗೆ ಗೊತ್ತು, ದಾನ ಮಾಡಬೇಕು. ಅಥವಾ 11ನೇ ಮನೆಯಲ್ಲಿದ್ದಾನೆ ಅಂದಾಗ ಕಡಲೆಕಾಳನ್ನು ದಾನ ಮಾಡಬಾರ್ದು, ಇರೋ ಅದೃಷ್ಟನೂ ಹೋಗ್ಬಿಡುತ್ತೆ. ಇದನ್ನು ಸೇವನೆ ಮಾಡಬೇಕು. ಡೈಲಿ ಒಂದು 100 ಗ್ರಾಮ್ ಅಥವಾ ಅವ್ರ ಕೈಯಲ್ಲಿ ಒಂದು ಹಿಡಿ ಅದನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತಿಂತಾ ಹೋದಾಗ ಗುರುಗ್ರಹ ತುಂಬ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಾನೆ ವೀಕ್ಷಕರೇ. ನೆಕ್ಸ್ಟು ಗುರುಗ್ರಹ ಹಗಲಿನಲ್ಲಿ ಪ್ರಬಲವಾಗಿರುತ್ತದೆ. ಹಾಗಂದರೆ ನೀವೇನಾದರೂ ಒಂದು 5 ಮುಖದ ರುದ್ರಾಕ್ಷಿನೋ ಇಲ್ಲ ಒಂದು ಉಂಗುರನೋ ಅಥವಾ ಮಂತ್ರನೋ ಏನೇ ಒಂದು ಹೇಳಬೇಕು, ಏನೇ ಮಾಡಬೇಕು ಅಂದಾಗ ಡೇ ಟೈಮಲ್ಲಿ ಹಗಲಿನ ಸಮಯದಲ್ಲಿ ಮಾಡಬೇಕು, ರಾತ್ರಿ ಹೊತ್ತು ಮಾಡಿದ್ರೆ ಇದು ಕೆಲಸ ಮಾಡಲ್ಲ. ನೆಕ್ಸ್ಟು ಉಚ್ಚಸ್ಥಾನ ಬಂದು ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗ್ತಾನೆ, ನೀಚ ಸ್ಥಾನ ಬಂದು ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ವೀಕ್ಷಕರೇ. ನೋಡಿ ಗುರುಗ್ರಹ ಲಗ್ನ, ಈಗ ನೋಡಿ ಇದೊಂದು ಯಕ್ಷ ಪ್ರಶ್ನೆ ನಿಮಗೆ ಹಾಕ್ತೀನಿ, ಇದು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕಿದ್ದನ್ನು ನೀವು ನನಗೆ. ನೋಡಿ ಇದು ಲಗ್ನ, ಇದು ಒಂದು ಜಲ್ವ ಕುಂಡಲಿ. ಲಗ್ನ 1 2 3 4 5 6 7 8, 8ನೇ ಮನೆಯಲ್ಲಿ ಗುರು ಇದ್ದಾನೆ, ಓಕೆ. 8ನೇ ಮನೆ ದುಸ್ಥಾನ, ಕೆಟ್ಟ ಮನೆ, ಓಕೆ. ಆದರೆ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ, ಪ್ಲಸ್ 8ನೇ ಮನೇಲಿ ಇದ್ದಾನೆ. ಈಗ ನಾವು ಫಲ ಏನಂತ ಹೇಳ್ಬೇಕು, ಒಳ್ಳೆಯದಾಗುತ್ತೆ ಅಂತ ಹೇಳ್ಬೇಕಾ, ಕೆಟ್ಟದಾಗುತ್ತೆ ಅಂತ ಹೇಳ್ಬೇಕಾ? ಇದೊಂದು ನಿಮಗೆ ಪ್ರಶ್ನೆ. ಇದಕ್ಕೆ ಕಮೆಂಟ್ ಮುಖಾಂತರ ನೀವು ಉತ್ತರವನ್ನು ತಿಳಿಸಿ. ಇನ್ ಕೇಸ್ ನೀವು ತಿಳಿಸ್ತಿಲ್ಲ ಅಂದ್ರೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಬೇಕು ಅಥವಾ ನಿಮ್ಗೇನಾದರೂ ಒಂದು ಸಮಸ್ಯೆ ಇದೆ, ಅದರ ಬಗ್ಗೆ ನಾವು ಕೇಳಬೇಕು ಅಂದಾಗ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವೀಕ್ಷಕರೇ. ಸೂಕ್ತವಾಗಿ ವಿಚಾರಗಳನ್ನು ತಿಳ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ.